ಸೊ ಎಲ್ರಿಗೂ ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇನು ಹೇಳ್ಬೇಕಂದ್ರೆ, ಈ ವಿಡಿಯೋ ಯಾವ ಪಾರ್ಟಿ ಪರವಾಗೂ ಅಲ್ಲ, ಯಾವ ಪಾರ್ಟಿ ವಿರುದ್ಧವಾಗೂ ಅಲ್ಲ. ಇದು ನಂದು ಒಂದು ಪ್ರಜೆಯಾಗಿ, ಒಂದು ಯೂತ್ ಆಗಿ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮೊನ್ನೆ ಜಂತರ್ ಮಂತರಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ತುಂಬಾ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇದೇ ಬರುತ್ತೆ. ಸ್ಟೂಡೆಂಟ್ಸ್ಗೆ ಲಾಠಿಯಿಂದ ಹೊಡಿತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ನನಗಂತೂ ಅರ್ಥ ಆಗ್ತಿಲ್ಲ. ನಂಗೆ ತುಂಬ ಹರ್ಟ್ ಆಯ್ತು ಗೈಸ್. ನನಗಂತಲ್ಲ ಹರ್ಟ್ ಆಗಿರೋದು, ನನ್ನ ಕೊಲೀಗ್ಸು, ನನ್ನ ಫ್ರೆಂಡ್ಸು, ಸಿಕ್ಕಾಪಟ್ಟೆ ಪ್ರತಿಯೊಬ್ಬರು ಎವ್ರಿ ಇಂಡಿಯನ್ ಯೂತ್ಸ್ಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ ಅದು ಮ್ಯಾಟ್ರ್. ಅಲ್ಲ, ಪ್ರೊಟೆಸ್ಟ್ ಮಾಡ್ತಿದೀವಿ, ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದಂದ್ರೆ ಅದಕ್ಕೆ ನ್ಯಾಯ ಕೊಡ್ಬೇಕಾಗಿರೋದು ದೊಡ್ಡವ್ರು ನೀವು ಕೊಡ್ಬೇಕಾ? ಅಥವಾ ಈ ತರ ಎಲ್ಲ ಲಾಠಿ ಚಾರ್ಜ್ ಮಾಡ್ತೀರಾ ನೀವು? ಅಲ್ಲ, ಒಂದು ನೀಟ್ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ನಿಮಗೆ? ನೀಟ್ ಎಕ್ಸಾಮ್ ಕೊಡಬೇಕು ಅಥವಾ ಪ್ರಿಪರೇಷನ್ ಆಗಬೇಕು, 1 ವರ್ಷ 2 ವರ್ಷ 3 ವರ್ಷ. ನನ್ನ ಒಬ್ಬ ಫ್ರೆಂಡ್ಸು 4-5 ವರ್ಷ ಕೂತ್ಕೊಂಡಿದ್ದಾರೆ ನೀಟ್ ಎಕ್ಸಾಮ್ಗೆ. ಪೇಪರ್ ಲೀಕ್ ಮಾಡಿ ಆರಾಮಾಗಿ ಪಾಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು, ದುಡ್ಡಿರೋರು ಮುಂಚೆನೇ ಆರಾಮಾಗಿ ಪಾರ್ಟಿ ಗಿಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀರಾ. ಆರಾಮಾಗಿ ಎಕ್ಸಾಮ್ ಬರ್ದ್ಕೊಂಡು ಮತ್ತೆ ಮಜಾ ಮಾಡೋದು. ಅಲ್ರಿ, ನಿಮ್ಗೆ ಯಾರು ಪೇಪರ್ ಲೀಕ್ ಮಾಡ್ತಿರಲ್ಲ ನೀವು, ನಾಳೆ ನಿಮ್ಮ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ಅಡ್ಮಿಟ್ ಆದಾಗ ಈ ಲೀಕ್ ಮಾಡಿಬಿಟ್ಟು ಏನು ಎಕ್ಸಾಮ್ ಬರೆದಿರ್ತಾರಲ್ಲ ಶ್ರೀಮಂತರು ಅಥವಾ ದುಡ್ಡಿರೋರು, ಅವ್ರಿಗೆ ಆಪರೇಷನ್ ಮಾಡೋದು ಗೊತ್ತಾಗಲ್ಲ. ನಾಳೆ ಕಿಡ್ನಿ ಎಲ್ಲಿ ಅಂದ್ರೆ ಗೊತ್ತಾಗಲ್ಲ, ಅವರಿಗೆ ಹರ್ಟ್ ಇದೆ ಗೊತ್ತಾಗಲ್ಲ. ಕಿಡ್ನಿ ಆಪರೇಷನ್ ಮಾಡಂದ್ರೆ ಹರ್ಟ್ ಆಪರೇಷನ್ ಮಾಡ್ಬಿಡ್ತಾರೆ ನೋಡ್ರಿ. ನಾಳೆ ಆ ಸಿಚುವೇಶನ್ ಬಂದೇ ಬರುತ್ತೆ. ಅಫ್ಕೋರ್ಸ್ ನಮ್ಮಂತ ಮಿಡಲ್ ಕ್ಲಾಸ್ ಜನ ಯಾವ್ದೋ ಒಂದು ಹಳ್ಳಿಯಿಂದ ಸಿಟಿಗೆ ಬಂದು ನೀಟ್ ಎಕ್ಸಾಮ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀಟ್ ಎಕ್ಸಾಮ್ ನಾನು ಬರೀ ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿಲ್ಲ, ಒಂದು ಯಾವ್ದೋ PSI ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಥವಾ ವಾಟೆವರ್ ಸ್ಟಾರ್ಟ್ ಮಾಡ್ತೀವಿ. ಮೊನ್ನೆ PSI ಹಗರಣ ಆಯ್ತು, ವಾಟರ್ ನಡೀತಾನೆ ಇದೆ. ಈ ತರ ಏನು ಸ್ಟಾಪ್ ಆಗಿಲ್ಲ, ಇದು ನಡೀತಾನೆ ಇದೆ. ಇವೆಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ಗೈಸ್? ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡ್ಬೇಕು. ನಾವು ಸುಮ್ಮನಿದ್ರೆ ಆಗಲ್ಲ. ಯೂತ್ಸು ಸುಮ್ಮನಿದ್ರೆ ಆಗಲ್ಲ ಗೈಸ್. ನಿಮಗ್ ಗೊತ್ತು, ನನಗೆ ಗೊತ್ತು, ಪ್ರತಿಯೊಬ್ಬರು ಗೊತ್ತು. ಬಟ್ ಆದ್ರೂ ಮಾತಾಡಲ್ಲ. ಯಾಕೆಂದ್ರೆ ನಾವು ಅಪ್ಪ ಅಮ್ಮ ಏನಂತಾರೋ, ಅಪ್ಪ ಅಮ್ಮ ನಿನಗೇನಕ್ಕೆ ಬೇಕೋ ಅದೆಲ್ಲ ಅವ್ರು ಮಾಡ್ಕೊಂತಾರೆ ಬಿಡು, ನೀನ್ ಯಾಕೆ ಮಾಡ್ತೀಯ ಅಂದ್ಬಿಟ್ಟು ಅಪ್ಪ ಅಮ್ಮ ಕ್ವಶನ್ ಮಾಡ್ತಾರೆ. ನಿಮ್ಗೂ ಮಾಡ್ತಾರೆ, ಅಫ್ಕೋರ್ಸ್ ಮಾಡ್ತಾರೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಹುಟ್ಟಿದೀವಿ. ನಮ್ಮ ಮಗಂಗೆ ನಾಳೆ ಏನಾದ್ರು ಆಯ್ತು ಅಂದ್ರೆ ಇದರಿಂದ ಏನ್ ಮಾಡೋಣ ಅಂದ್ಬಿಟ್ಟು ಅವ್ರ ತಲೆಯಲ್ಲಿ ಇರುತ್ತೆ. ಒಂದು ನೀಟ್ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಹಳ್ಳಿಯಿಂದ ಬಂದು ಸಿಟಿಗೆ ಬರ್ತಾನೆ. ಸಿಟಿಗೆ ಬಂದುಬಿಟ್ಟು 1 ಲಕ್ಷ, ಒಂದು ನೀಟ್ ಎಕ್ಸಾಮ್ದು ಫೀಸ್ಗಳೇನು ಚೂರಿಲ್ಲ. ಒಂದು 20,000 30,000 ಇಲ್ಲ, ಲಕ್ಷಗಟ್ಟಲೆ ಇದೆ. ಲಕ್ಷಗಟ್ಟಲೆ ದುಡಿಬೇಕು ಅಂತಂದರೆ ಒಂದು ರೈತ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ? ತಿಂಗಳಿಗೆ 10,000 ಸೇವ್ ಮಾಡೋಕ್ಕಾಗಲ್ಲ ಅವನಿಗೆ. ವರ್ಷ ಪೂರ್ತಿ ದುಡಿಬೇಕು 1 ಲಕ್ಷ ಸಲುವಾಗಿ. ಅದೊಂದು ಬರೀ ಫೀಸ್ ಆಯ್ತದು. ಎಕ್ಸಾಮ್ ಅಂದರೆ ಒಂದು ಕೋಚಿಂಗ್ ಫೀಸ್ ಆಯ್ತು 1 ಲಕ್ಷ ರೂಪಾಯಿ. PG ಫೀಸು, PG 7,000 8,000 PG ಫೀಸ್ ಇದೆ ಬೆಂಗಳೂರಲ್ಲಿ. ಅದಾಯಿತು. ಪುಸ್ತಕ ಅಂತೆ, ಅದು ಅಂತೆ, ಇದು ಅಂತೆ, ಆ ಕ್ಲಾಸ್ ಅಂತೆ, ಆ ಆನ್ಲೈನ್ ಕ್ಲಾಸ್ ಅಂತೆ, ಈ ಆನ್ಲೈನ್ ಕ್ಲಾಸ್ ಅಂತೆ. 10,000 ರೂಪಾಯಿ ಬೇಕು. ಇದು 1,20,000 ರೂಪಾಯಿ ಆಯಿತು. ನಾನು ಮಿನಿಮಮ್ ಹೇಳ್ತಾ ಇರೋದು ನಿಮಗೆ, ದುಡ್ಡು ಇಲ್ಲದೆ ಇರೋರ ಬಗ್ಗೆ ಮಾತಾಡ್ತಿರೋದು. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ನೀಟ್ ಎಕ್ಸಾಮು ಬರೆಯೋಕೆ ಹುಡುಗ ಹೋಗ್ತಾನೆ, ಎಕ್ಸಾಮ್ ಬರೀತಾನೆ, ಚೆನ್ನಾಗಿ ಆಗಿರುತ್ತೆ. ಆ್ಯಕ್ಚುಲಿ ಒಂದು ಪೇಪರ್ ಲೀಕ್ ಆಗುತ್ತೆ. ನೆಕ್ಸ್ಟ್ ಸತಿ ಅವನಿಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಗೈಸ್, ಇರಲ್ಲ. ಅಫ್ಕೋರ್ಸ್ ಇರಲ್ಲ ಗುರು. ಒಂದ್ಸತಿ ಎಕ್ಸಾಮ್ ಬರೆದ್ಬಿಟ್ಟು ಇನ್ನೊಂದ್ಸತಿ ಬರಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಕೇಳಿದೆ, 21 ಜನ ಏನು ತಿರ್ಕೊಂಡಿದಾರಲ್ಲ ಹುಡುಗರು, ಅವರ ನಾಲಾಯಕಂತೆ. ನೀಟ್ ಎಕ್ಸಾಮ್ ಬರೆಯೋಕ್ಕೆ ಲಾಯಕ್ಕಿಲ್ಲ ಅಂತೆ ಅವರು. ಯಾರು ಗುರು ನೀವೆಲ್ಲ? ನಿಮ್ಗೆಲ್ಲ ಒಂದು ಥರ ಕೈ ಮುಗಿಬೇಕು. ಇನ್ನೊಂದೇನಂದ್ರೆ, ಒಬ್ಬೊಬ್ರು ನೀವು ಏನು BJPಲಿ ಏನು ಕೆಟ್ಟದ್ದು ಮಾಡಿದ್ರು, ಎಷ್ಟೇ ಅವರು ಲೀಡರ್ಸ್ ಕೆಟ್ಟದ್ದು ಮಾಡಿದ್ರು BJPನೇ. ಅವ್ರು ಏನು ಮಾಡಿದ್ರು ಅವ್ರು BJPನೇ ಅಂತಾರೆ. ಅಥವಾ ಕೆಲವೊಬ್ರು ಇದ್ದಾರೆ ಕಾಂಗ್ರೆಸ್ ಲೀಡರ್ಸ್ ಏನೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ನಾವು ಕಾಂಗ್ರೆಸ್, ನಾನು ಬಿಟ್ಕೊಡಲ್ಲ ಗುರು. ಕಾಂಗ್ರೆಸ್ ಬಿಟ್ಕೊಡಲ್ಲ. ನಾನು ಆಮ್ ಆದ್ಮಿ ಪಾರ್ಟಿ ಬಿಟ್ಕೊಡಲ್ಲ. ನಾನು ಅದು ಯಾವುದೋ ಕಾಂಗ್ರೆಸ್ ಜನತಾ ಪಾರ್ಟಿ ಬಂದಿದೆ, ನಾನು ಬಿಟ್ಕೊಡಲ್ಲ. अगर अनपढ़ रहेगा तभी तो भेड़ बकरियों की तरह इन नेताओं के इशारों पे चलता रहेगा. ನಾವು ಫೋಕಸ್ ಮಾಡ್ತಿರೋದು ಎಜುಕೇಶನ್ ಸಿಸ್ಟಮ್ ಮೇಲೆ ತಾನೆ. ನಾವು ಫೋಕಸ್ ಮಾಡ್ತಿರೋದು ಈ ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಡೆವಲಪ್ ಆಗಬೇಕು. सभी जानते हैं कि यही अनपढ़ लोग इनका वोट बैंक है, जो धर्म और जात के नाम पे वोट देते आए हैं. ಪ್ರಜೆಯಿಂದ ಪ್ರಜೆಗಾಗಿ, ಪ್ರಜೆಗಳಿಗೋಸ್ಕರ ನಮ್ಮ ದೇಶ ಅಂತೆ. ಎಲ್ಲ ನಡೀತಾ ಇದೆಲ್ಲ. ನಮ್ಮ ಸಿಸ್ಟಮ್ ಸರಿ ಮಾಡ್ಕೋಬೇಕಂದ್ಬಿಟ್ಟು ನಮ್ದು ಫಸ್ಟ್ ಏಮ್ ಏನಂದ್ರೆ ಸಿಸ್ಟಮ್ ಸರಿ ಆಗಬೇಕು. ನನ್ನ ಫೋಕಸ್ ಅಲ್ಲಿ ಇರಬೇಕು. ಅದಕ್ಕೆ ಬಿಟ್ಬಿಟ್ಟು ನಾನು BJP, ನಾನು ಕಾಂಗ್ರೆಸ್ಸು, ನಾನು ಆಮ್ ಆದ್ಮಿ ಪಾರ್ಟಿ, ನಮ್ಮ ಅಪ್ಪ ಕಾಂಗ್ರೆಸ್ಸು, ನಮ್ಮ ಅಪ್ಪನೂ ಕಾಂಗ್ರೆಸ್ಸು, ನಾನು ಕಾಂಗ್ರೆಸ್ಸೇ. ನಾನು BJP, ನಮ್ಮ ಮನೇಲಿ ಎಲ್ಲರೂ BJP, ಸೊ ನಾನು BJPನೇ. ಏನಾದರೂ ನಾನು BJPನೇ ಮಾತಾಡ್ತೀನಿ, ನಾನು ಕಾಂಗ್ರೆಸ್ಸೇ ಮಾತಾಡ್ತೀನಿ. ಸೊ ಅದೆಲ್ಲ ಗೈಸ್, ನಮ್ಮದು ಎಜುಕೇಷನ್ ಸಿಸ್ಟಮು, ಹೆಲ್ತ್ ಆಗಲಿ, ವಾಟೆವರ್ ಎಲ್ಲ ಥರದ್ದು ಏನೇನು ಇದಾವಲ್ಲ ಅವೆಲ್ಲ ಸರಿ ಹೋಗಬೇಕು. ಪ್ರತಿಯೊಂದು ಸರಿ ಆಗಬೇಕು. ಡೆವಲಪ್ಮೆಂಟ್, ಅದ್ರ ಬಗ್ಗೆ ಧ್ವನಿ ಎತ್ತೋಣ, ಅದ್ರ ಬಗ್ಗೆ ಮಾತಾಡೋಣ. ಅದು ಬಿಟ್ಬಿಟ್ಟು ಇನ್ನೂ ನಾನು ಅದೇ ಇರ್ತೀನಿ ಅಂದರೆ ಗೈಸ್, ನನಗಂತೂ ನಾನೇ ಅಂತಲ್ಲ, ನಿಮ್ಮ ಅಕ್ಕಪಕ್ಕದ ಹೇಳಿದವರು ನೀವು ಸರಿ ಹೋಗಲ್ಲ ಗೈಸ್. ಆ ಥರ ಮೈಂಡ್ಸೆಟ್ ಇರೋರಿಗೆ ಮಾತ್ರ ಹೇಳ್ತಾ ಇರೋದು ನಾನು, ಎಲ್ಲರಿಗೆ ಹೇಳ್ತಿಲ್ಲ. ಆ ಥರ ಮೈಂಡ್ಸೆಟ್ ಇರೋರಿಗೆ ಮಾತ್ರ ಹೇಳ್ತಾ ಇರೋದು. ಎಷ್ಟು ಹೇಳಿದ್ರು ಕಮ್ಮಿನೇ ಐತೆ.
ಆ್ಯಕ್ಚುಲಿ ನನ್ನ ಮನ್ಸು ಒಪ್ಪಿಲ್ಲ ಗೈಸ್. ಏನಂದರೆ ಸೊ ಸುಮ್ಮನಿದ್ರೂ ದೇಶದವ್ರ ಕೆಲಸನೇ, ನಾನು ಮಾತಾಡಿಲ್ಲ ಅಂದ್ರೆ ದೇಶದವ್ರ ಕೆಲಸನೇ ಅದು. ಸೊ ಮಾತಾಡಿ ಗೈಸ್, ನಿಮ್ಮ ಒಪಿನಿಯನ್ ಹೇಳಿ. ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಒಪಿನಿಯನ್ ಹೇಳಿ. ಏನು ಎಂತ ನನಗೆ ಗೊತ್ತಿಲ್ಲದಿರೋದು ನೀವು ಹೇಳಿ ಈ ಥರ ಸಿಸ್ಟಮ್ ಇದೆ, ಈ ಥರ ಚೇಂಜ್ ಆಗಬೇಕು, ಏನು ಬದಲಾವಣೆ ಆಗಬೇಕು ಸಿಸ್ಟಮಲ್ಲಿ, ಎಜುಕೇಷನ್ ಸಿಸ್ಟಮಲ್ಲಿ ಏನು ಚೇಂಜ್ ಆಗಬೇಕು. ಇವಾಗ ಹೆಲ್ತ್ ತೊಗೊಂಡ್ರೆ ಹಾಸ್ಪಿಟಲಲ್ಲಿ ಏನು ಚೇಂಜ್ ಆಗಬೇಕು, ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾವೆ ಅಲ್ಲಿ ಏನು ಚೇಂಜ್ ಆಗಬೇಕು, ಎಲ್ಲ ಕಡೆ ಏನು ಚೇಂಜ್ ಆಗ್ಬೇಕು ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮಾತಾಡಿ ಗೈಸ್. ಇವತ್ತು ಮಾತಾಡೋದು ಯಾವತ್ತು ಮಾತಾಡ್ತೀರಾ ನನಗಂತೂ ಅರ್ಥ ಆಗ್ತಿಲ್ಲ. ಮತ್ತೆ ಕರ್ನಾಟಕದಲ್ಲಿ ಎಕ್ಸಾಮ್ಗಳು ಬರ್ತಿದ್ದಾವೆ, KPSC ಬರ್ತಿದ್ದಾವೆ, ಆ ಎಕ್ಸಾಮ್ ಬರ್ತವೆ, ಈ ಎಕ್ಸಾಮ್ ಬರ್ತಿದ್ದಾವೆ. ಯಾವುದು ಲೀಕ್ ಆಯ್ತು ಅಂದ್ರೆ ಹೆಂಗೆ ಮಾಡ್ತೀರಾ? ಅವಾಗಲೂ ಸುಮ್ಮನೆ ಇದ್ಬಿಡ್ತೀರಾ ಹಿಂಗೆ, ನಮ್ಗೇನಾಯ್ತು ಗುರು, ಹೋಗ್ಲಿ ಗುರು, ಅವ್ನು ಯಾವ ನೀಟ್ ಎಕ್ಸಾಮ್ ಹುಡುಗರು ಅವ್ರವ್ರು ಸತ್ತೋಗ್ಲಿ. ಈ ಸಾರಿ ಈ ಥರ ಎಲ್ಲ ಮಾತಾಡಿದ್ದಕ್ಕೆ, ಐ ಆಮ್ ಸೋ ಸಾರಿ. ನಮ್ಗೇನು ಬೇಕು ಗುರು, ನೀನು ಅವ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ನನಗೇನಿಗೆ ಬೇಕು. ಈ ಥರ ಮೈಂಡ್ ಸೆಟ್ ಇದ್ರೆ ನಾಳೆ ಬರುತ್ತೆ ಗೈಸ್. ಅಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಪೊಲೀಸವ್ರಿಗೆ ನೇಮ್ ಟ್ಯಾಗ್ ಇಲ್ಲ ಅಂತೆ. ಅಥವಾ ತುಂಬಾ ಅಬ್ಸರ್ವ್ ಮಾಡಿದೆ ನಾನು, ಮಹಿಳೆಯರಿಗೆಲ್ಲ ಹತ್ರ ಒಂಥರ ಕೀಳಾಗಿ ನಡ್ಕೊಂಡ್ರು, ಅಲ್ಲಿ ತುಂಬಾ ಕೀಳಾಗಿ ನಡ್ಕೊಂಡ್ರು. ಸೊ ಅಲ್ಲಿ ತುಂಬಾ ಪಾಲಿಟಿಕ್ಸ್ ಜನ ಸೇರಿಬಿಟ್ಟು ಅದಕ್ಕೆ ಒಂಥರ ಬೇರೆ ಥರನೇ ಒಂದು ಆಕಾರ ಕೊಟ್ಬಿಟ್ರು. ಅವ್ರ ಬೇಳೆ ಬೇಯಿಸೋಳಗೋಸ್ಕರ ಏನು ಅದೆಲ್ಲ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಗೈಸ್. ಪ್ಲೀಸ್ ದಯವಿಟ್ಟು ಸ್ಟೂಡೆಂಟ್ ಸಪೋರ್ಟ್ ಮಾಡಿ, ಸಿಸ್ಟಮ್ ಚೇಂಜ್ ಮಾಡೋಣ ಗೈಸ್. ಚೇಂಜ್ ಮಾಡ್ಬೇಕು, ನಾವು ಧ್ವನಿ ಎತ್ತಬೇಕು, ಯುವಕರಾದವ್ರು ಮಾತಾಡಬೇಕು ಗೈಸ್. ಮಾತಾಡಿಸ್ದೆ ಸಾಲ್ವ್ ಆಗುತ್ತೆ ಮ್ಯಾಟ್ರಿಗಳು, ತುಂಬ ಚೇಂಜಸ್ ಆಗ್ತವೆ. ಸೊ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ಹೇಳಿ, ಏನು ಚೇಂಜ್ ಆಗಬೇಕು, ಏನಿಲ್ಲ, ನ್ಯಾಯ ಹೆಂಗೆ ಸಿಗಬೇಕು, ಏನಿಲ್ಲ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಪ್ಲೀಸ್, ದಯವಿಟ್ಟು ಹೇಳಿ. ಸೊ ನಾನು ಏನಾದರೂ ನಂದು ಮಾತಾಡೋದು ಏನು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರುತ್ತೆ. ಪ್ಲೀಸ್ ದಯವಿಟ್ಟು ಈ ಮ್ಯಾಟ್ರಲ್ಲಿ ಜಾತಿ, ಧರ್ಮ, ಪಾಲಿಟಿಕ್ಸ್ ಎಲ್ಲ ತರಕ್ಕೆ ಹೋಗ್ಬಿಡಿ ಗೈಸ್. ದಯವಿಟ್ಟು ತರಕ್ಕೆ ಹೋಗ್ಬಿಡಿ. ಬಾಯ್. ಫಸ್ಟ್ ಗೈಸ್ ನಮಗೆ ದೇಶ ಕಾಪಾಡ್ಬೇಕು ನಾವು. ದೇಶ ಡೆವಲಪ್ ಆಗಬೇಕು. ನೋಡಿ ನಗ್ತಾರೆ ಬೇರೆ ದೇಶದವರೆಲ್ಲ, ಈ ಥರ ಕಿತ್ತಾಡ್ಕೊಂಡು ನಾವೇ ಸತ್ತೋಗ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್. ಟೇಕ್ ಕೇರ್ ಗೈಸ್. Educate, agitate and organize.